ಇಂಗ್ಲೀಷ್ ಆಲ್ಫಾಬೆಟ್ಸ್ನಲ್ಲಿ ಒಟ್ಟು 26 ಅಕ್ಷರಗಳಿವೆ. ಅವುಗಳನ್ನು ನಾವು 2 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಅಂದರೆ ಓವಲ್ಸ್ ಮತ್ತು ಕಾನ್ಸೋನೆಂಟ್ಸ್ ಅಂತ. ನಾವು ಇಲ್ಲಿ ನೀವು ನೋಡ್ಬೋದು ಎ, ಇ, ಐ, ಓ, ಯು ಈ ಅಕ್ಷರಗಳನ್ನು ಓವಲ್ಸ್ ಅಂತ ನಾವು ಕರಿತೀವಿ. ಈ 5 ಅಕ್ಷರಗಳನ್ನು ಬಿಟ್ಟು ಮಿಕ್ಕ ಎಲ್ಲ ಆಲ್ಫಾಬೆಟ್ಸ್ಗಳನ್ನು ನಾವು ಕಾನ್ಸೋನೆಂಟ್ಸ್ ಅಂತ ಕರಿತೀವಿ. ಇಲ್ಲಿ ನೀವು ನೋಡ್ಬೋದು ಓವಲ್ಸ್ನ ಎ, ಇ, ಐ, ಓ, ಯು ಎಷ್ಟು ಅಕ್ಷರಗಳು? 5 ಅಕ್ಷರಗಳು. ಕಾನ್ಸೋನೆಂಟ್ಸ್ ಅಕ್ಷರಗಳು ಎಷ್ಟಿವೆ? 21 ಅಕ್ಷರಗಳಿವೆ. ಆಲ್ಫಾಬೆಟ್ನ ಈ ಓವಲ್ಸ್ ಮತ್ತು ಕಾನ್ಸೋನೆಂಟ್ಸ್ ಅಕ್ಷರಗಳನ್ನು ಕೂಡಿಸಿ ಪದವನ್ನಾಗಿ ನಾವು ಮಾಡಬಹುದು. ಅಂದರೆ ವರ್ಡ್ ಫ್ರೇಮಿಂಗ್ ನಾವು ಮಾಡಬಹುದು. ಹಾಗಾದರೆ CVC ವರ್ಡ್ಸ್ ಇಂಗ್ಲೀಷ್ನಲ್ಲಿ ಅಂದರೆ ಏನು? CVC ವರ್ಡ್ಸ್ ಅಂದರೆ ಮತ್ತೇನೂ ಅಲ್ಲ, 3 ಲೆಟರ್ ವರ್ಡ್ಸ್, 3 ಲೆಟರ್ ವರ್ಡ್ಸ್ ಅನ್ನು ನಾವು CVC ಅಂತ ಕರಿತೀವಿ. CVC ಅಂತ ಅಂದರೆ ಏನು? ಅಂದರೆ ಸಿ ಅಂದರೆ ಕಾನ್ಸೋನೆಂಟ್, ವಿ ಅಂದರೆ ಓವಲ್ಸ್ ಮತ್ತು ಸಿ ಅಂದರೆ ಕಾನ್ಸೋನೆಂಟ್ ಅಂತ. ನಾವು ಆಲ್ಫಾಬೆಟ್ಸ್ನಲ್ಲಿ ಯಾವುದೇ ಅಕ್ಷರವನ್ನು ಬರೆದಾಗ ಅದು ಒಂದು ವರ್ಡ್ ಆಗಲ್ಲ. ಯಾವಾಗ ಅದು ಒಂದು ವರ್ಡ್ ಆಗತ್ತೆ ಅಂತಂದರೆ ಒಂದು ಅಕ್ಷರ ಕಾನ್ಸೋನೆಂಟ್, ಒಂದು ಅಕ್ಷರ ಓವಲ್, ಇನ್ನೊಂದು ಅಕ್ಷರ ಕಾನ್ಸೋನೆಂಟ್ ಆದಾಗ ಮಾತ್ರ ಅದು ಒಂದು ವರ್ಡ್ ಆಗತ್ತೆ. ಒಂದು ಕಾನ್ಸೋನೆಂಟ್, ಒಂದು ಓವಲ್, ಒಂದು ಕಾನ್ಸೋನೆಂಟ್ 3 ಅಕ್ಷರಗಳು CVC ಅದು ಕೂಡಿದಾಗ ಮಾತ್ರ ಒಂದು ವರ್ಡ್ ಆಗತ್ತೆ. ಇಲ್ಲಿ ನಾನು ಅದೇ ಥರ ನಿಮಗೆ ತಿಳಿಲಿ ಅಂತ ಈ ಥರ ಹಾಕ್ಕೊಂಡಿದ್ದೀನಿ. ಚಾರ್ಟ್ನ ಒಂದು ಪ್ರಿಪೇರ್ ಮಾಡಿದ್ದೀನಿ ನೋಡಿ. ಬಿಯನ್ನು ಬ, ಎಯನ್ನು ಎ, ಟಿಯನ್ನು ಠ, ಬ ಎ ಠ ಬ್ಯಾಟ್. ಪಿ, ಫ, ಈನ ಎ, ಎನ್ನ ನ, ಪ ಇ ಎನ್ ಪೆನ್. ಬಿಯನ್ನ ಬ, ಐನ ಇ, ಎನ್ನ ನ, ಬ ಇ ನ ಬಿನ್. ಪಿಯನ್ನ ಪ, ಓನ ಅ, ಟಿಯನ್ನ ಠ, ಪ ಅ ಠ ಪಾಟ್. ಪಿಯನ್ನ ಬ, ಯುವನ್ನ ಅ ಅಂತ ನಾವು ಫೋನಿಕ್ಸ್ನಲ್ಲಿ ಸೌಂಡ್ ಮಾಡ್ತೀವಿ. ಯುವನ್ನ ಅ, ಎನ್ನ ನ, ಬಿ ಬ ಅ ನ, ಬಿಯನ್ನ ಬ, ಅ ನ ಬನ್. ಅದೇ ಥರ ಇಲ್ಲಿ ನೋಡಿ, ಬಿಯನ್ನ ಬ, ಎನ್ನ ಎ, ಟಿಯನ್ನ ಠ ಬ್ಯಾಟ್. ಈ ಥರ ನಾವು ವರ್ಡ್ಸ್ನ CVC ವರ್ಡ್ಸ್ ಆಗಿ ಫ್ರೇಮ್ ಮಾಡ್ತೀವಿ. ಆಲ್ಫಾಬೆಟ್ಸ್ನ CVC ವರ್ಡ್ಸ್ ಆಗಿ ನಾವು ಫ್ರೇಮ್ ಮಾಡ್ತೀವಿ. ಇದು ತುಂಬ ಈಸಿ.